ಇವತ್ತು ಯಾವ ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಇವತ್ತು ವಿಕ್ರಮಾದಿತ್ಯ ಅನ್ನೋ ಪುಸ್ತಕದ ಬಗ್ಗೆ. ಅದನ್ನು ಬರೆದಿರೋರು ಸಂತೋಷ್ ಕುಮಾರ್ ಮೆಹೆಂದಳೆ ಅಂತಂದ್ಬಿಟ್ಟು. ಇವರು ಉತ್ತರ ಕರ್ನಾಟಕದವರು. ಹಾಗಾಗಿ ಇತಿಹಾಸ ಅಂದರೆ ಹಿಸ್ಟಾರಿಕಲ್ ಬುಕ್ಸ್ ಬರೆಯೋದೇ ಜಾಸ್ತಿ. ಅದು ಅಥಾರಿಟೇಟಿವ್ ಆಗಿ ಬರೀತಾರೆ. ಸಾಕಷ್ಟು ವಿಷಯಗಳನ್ನು ಸಂಗ್ರಹಿಸಿ ಅದನ್ನು ಓದೋರಿಗೆ ಇಷ್ಟ ಆಗೋ ಹಾಗೆ ಅದಕ್ಕೆ ಒಂದಷ್ಟು ಕಥೆ ಆಗೋ ಹಾಗೆ ಸೇರಿಸಿ ಅದನ್ನು ಪ್ರೆಸೆಂಟ್ ಮಾಡ್ತಾರೆ. ಅವ್ರು ಯಾವ್ಯಾವ ಸೋರ್ಸಸ್ಸಿಂದ ಅದು ತೊಗೊಂಡಿದ್ದಾರೆ ಅನ್ನೋದು ಅದೊಂದು ಟಿಪ್ಪಣಿಗಳಿಗೆಲ್ಲ ಬೇಕಾದಷ್ಟು ಕೊಡ್ತಾರೆ. ಆ ಥರದಲ್ಲಿ ಭಾಳನೇ ಪಾಪ್ಯುಲರ್ ಆಗಿದ್ದಾರೆ. ಬೇಕಾದಷ್ಟು 22 ಕಾದಂಬರಿ, 3 ಕಥಾ ಸಂಕಲನ, 3 ಅಂಕಣ ಲೇಖನ. ಇವ್ರದ್ದು ವಿಶೇಷತೆ ಏನಪ್ಪ ಅಂದರೆ, ನಾನು ಪುಸ್ತಕ ತೊಗೊಂಡು ಓದಿ ನಿಮಗೆ ಇಷ್ಟ ಆಗದೆ ಇದ್ದರೆ ಪುಸ್ತಕ ವಾಪಸ್ ಮಾಡಿ, ನಾನು ಅದ್ರ ದುಡ್ಡು ಕೊಡ್ತೀನಿ ವಾಪಸ್ಸು ಅಂತ ಮೊದಲಿಂದ ಹೇಳ್ಕೊಂಬಂದಿದ್ದಾರೆ. ಇದುವರೆಗೂ ಅವ್ರಿಗೆ ಯಾರೂ ಪುಸ್ತಕ ವಾಪಸ್ ಮಾಡಿಲ್ವಂತೆ ಓದ್ದವರು. ಸೊ ಅಷ್ಟು ಚೆನ್ನಾಗಿ ಬರೀತಾರೆ ಅಂತಂದ್ಬಿಟ್ಟು ಒಂದು ಅವ್ರದ್ದೊಂದು ಸ್ಪೆಷಾಲಿಟಿ. ಇದು ಒರಿಜಿನಲ್ ಕನ್ನಡನೇನಾ ಅಥವಾ ಇದು ಟ್ರಾನ್ಸ್ಲೇಷನ್? ಒರಿಜಿನಲ್ ಕನ್ನಡನೇ, ಅವರೇ ಸ್ವಂತವಾಗಿ ಬರೆದಿರೋದು. ಅದೇ ನಾನು ಹೇಳಿದಾಗೆ ಎಲ್ಲ ಶಾಸನಗಳು, ಆಮೇಲೆ ಅದರ ಹಿಸ್ಟಾರಿಕಲ್ ಎವಿಡೆನ್ಸಸ್ ಏನಿದೆಯೋ ಅದೆಲ್ಲ ಕಲೆಕ್ಟ್ ಮಾಡಿ ತಮ್ಮದೇ ಒಂದಷ್ಟು ಕತೆ ಅದನ್ನು ಓದುಗರಿಗೆ ಹಿಡಿಸೋದಕ್ಕೋಸ್ಕರ, ಕಥೆ ರೂಪದಲ್ಲಿ ಬರೆಯೋದಕ್ಕೋಸ್ಕರ ಅದನ್ನು ಒಂದಷ್ಟು ಇದು ಮಾಡಿ ಬರೀತಾರೆ. ಚೆನ್ನಾಗೂ ಬರೀತಾರೆ. ಅವ್ರು ಬರೆದಿರೋದು ಇದು 2ನೇ ಪುಸ್ತಕ ನಾವು ಓದ್ತಾ ಇರೋದು. ಮುಂಚೆನೂ ಒಂದು ವೈಜಯಂತಿ ಅನ್ನೋ ಪುಸ್ತಕ ಓದಿದೆ, ಅದು ಹಿಸ್ಟಾರಿಕಲು. ಇದು 2ನೇ ಪುಸ್ತಕ ನಾವು ಓದ್ತಾ ಇರೋದು. ಪುಸ್ತಕದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ವಿಕ್ರಮಾದಿತ್ಯ ಅಂದರೆ ವಿಕ್ರಮಾದಿತ್ಯನ ಹಿಂದಿನವ್ರನ್ನ ನಾವು ಪರಿಗಣಿಸ್ಬೇಕಾಗತ್ತೆ. ವಿಕ್ರಮಾದಿತ್ಯನ ಅಪ್ಪ ಪುಲಿಕೇಶಿ ಅಂತಂದ್ಬಿಟ್ಟು, ಇಮ್ಮಡಿ ಪುಲಿಕೇಶಿ ಅಂತ. ಆಮೇಲೆ ಮೊದಲು ಇಮ್ಮಡಿ ಅಂದರೆ 2ನೇ ಪುಲಿಕೇಶಿ ಅಂತ, 1ನೇ ಪುಲಿಕೇಶಿ ಅವರ ಅಪ್ಪ. ಹೀಗೆ ಇಮ್ಮಡಿ ಪುಲಿಕೇಶಿ ಮಗ ವಿಕ್ರಮಾದಿತ್ಯ. ಇಮ್ಮಡಿ ಪುಲಿಕೇಶಿ ಭಾಳನೇ ಶೌರ್ಯವಂತ. ಆಮೇಲೆ ದಕ್ಷಿಣದ ನಮ್ಮ ಭಾರತ ಖಂಡದ ದಕ್ಷಿಣ ಭಾಗನೆಲ್ಲ ಗೆದ್ದುಬಿಟ್ಟಿದೆ. ಇದು ಸುಮಾರು 6ನೇ ಶತಮಾನದಲ್ಲಿ, ಅಂದರೆ 600 AD to 700 AD ಟೈಮಲ್ಲಿ ಆಗಿದ್ದು. ಇವರು ಈ ಪುಲಿಕೇಶಿಯನ್ನು ಅವರು ಇದು ಸೆಕ್ಟ್ಗಳು ಚಾಲುಕ್ಯರು ಅಂತಂದ್ಬಿಟ್ಟು, ಚಾಲುಕ್ಯರೆಲ್ಲ ಕನ್ನಡ ಮಾತಾಡೋರು, ಕನ್ನಡದ ಇವರು. ಆಗಿನ ಟೈಮ್ನಲ್ಲಿ ದಕ್ಷಿಣ ಭಾರತದಲ್ಲಿ ಎಲ್ಲ ಚಿಕ್ಕ ಚಿಕ್ಕ ಸಾಮ್ರಾಜ್ಯಗಳಾಗಿ ಹೋಗ್ಬಿಟ್ಟಿದ್ರು. ಚಾಲುಕ್ಯರು, ಪಲ್ಲವರು ಅಂದರೆ ಟೈಮ್ಲಿಯನ್ಸು. ಅವರು ಆ ಟೈಮ್ನಲ್ಲಿ ಮೇಜರಾಗಿ ಪಲ್ಲವರ ಭಾಷೆಯೆಲ್ಲ ಸಂಸ್ಕೃತ, ತಮಿಳು ಆಗಿತ್ತು. ಅವರು ದಕ್ಷಿಣದಲ್ಲಿ ತುಂಬಾ ಪ್ರಬಲವಾಗಿದ್ದಂಥ ಒಂದು ಪಂಗಡ ಅದು. ಚಾಲುಕ್ಯರು ಪ್ರಬಲವಾಗಿದ್ದವರು ತುಂಬನೇ. ಅದು ಇಮ್ಮಡಿಕೆ ಪುಲಿಕೇಶಿ ಟೈಮಲ್ಲಂತೂ ತುಂಬಾ ದಕ್ಷಿಣ ಒಂದೇ ಅಲ್ಲ, ಪಲ್ಲವರನ್ನು ಗೆದ್ದು, ಪಲ್ಲವರು ಇನ್ನು ಗಂಗರಸರು, ಚೋಳರು ಅವರನ್ನೆಲ್ಲ ಗೆದ್ದು, ಹರ್ಷವರ್ಧನ, ನಾರ್ತಲ್ಲಿ ಹರ್ಷ ಅದು ಕೇಳಿರ್ಬೋದು. ಅದನ್ನು ಅವನ ಮೇಲೆ ಯುದ್ಧ ಮಾಡಿ ಗೆದ್ದಿದ್ದಾವೆ ಇಮ್ಮಡಿ ಪುಲಿಕೇಶಿ. ಅದರಿಂದ ಅವನಿಗೆ ದಕ್ಷಿಣಾಪತೇಶ್ವರ, ದಕ್ಷಿಣವೆಲ್ಲ ಗೆದ್ದಿದ್ದರಿಂದ ದಕ್ಷಿಣಾಪತೇಶ್ವರ ಅಂತ ಹೆಸರಿತ್ತು. ಅಷ್ಟು ಪಾಪ್ಯುಲರ್ ಆಗಿದ್ದ ಅವನು. ಆವಾಗ ಪಲ್ಲವರನ್ನೆಲ್ಲ ಗೆದ್ದ ಮೇಲೆ ಅವರೂ ಸಾಕಷ್ಟೇ ಪಾಪ್ಯುಲರ್ ಆಗಿದ್ದವರು. ಅವ್ರಿಗೊಂಥರ ಮುಖಭಂಗ ಆದಾಗಾಗಿ ಅವರು ಈ ಪುಲಿಕೇಶಿನ ಏನಾದರೂ ಮಾಡಿ ಗೆಲ್ಲಬೇಕು, ಇವನು ಆಡಳಿತನ ಇದು ಮಾಡಬೇಕು ಅಂತಂದ್ಬಿಟ್ಟು, ಕಂಟ್ರೋಲ್ ಮಾಡಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಒಂದು ಸರ್ತಿ ಸೋತಿರ್ತಾರೆ, ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಇಮ್ಮಡಿ ಪುಲಿಕೇಶಿಗೆ 4 ಜನ ಮಕ್ಕಳಿರ್ತಾರೆ. ಚಂದ್ರಾದಿತ್ಯ, ಆದಿತ್ಯವರ್ಮ, ವಿಕ್ರಮಾದಿತ್ಯ, ಜಯಸಿಂಹ, ಆಮೇಲೆ ಅಂಜೇರ ಅಂತ ಒಬ್ಬಳು ಮಗಳು. ಇಷ್ಟು ಜನ ಅವ್ರ ಮಕ್ಕಳು. ಪುಲಿಕೇಶಿ ಹೇಳಿದ್ನಲ್ಲ, ಭಾಳ ಅವನಿಗೆ ಯುದ್ಧ ಮಾಡಿ
ಗೆದ್ಕೊಂಡು ಹೋಗ್ತಾ ಇರಬೇಕು ಅನ್ನೋ ಒಂದು ಥರ ಇದು ಬಂದ್ಬಿಟ್ಟಿತ್ತು. ಹಾಗಾಗಿ ದಕ್ಷಿಣನೆಲ್ಲ ಗೆದ್ದು ಉತ್ತರಕ್ಕೂ ಹೋಗ್ತಾಯಿದ್ದವು. ಬಟ್ ಅವನು ಹೋಗುವಾಗಲೆಲ್ಲ ಅವನ ಜೊತೆ ವಿಕ್ರಮಾದಿತ್ಯ ಅವನ 3ನೇ ಮಗ, ಅವನೂ ಸಾಕಷ್ಟು ಅಪ್ಪನ ಜೊತೆನೇ ಓಡಾಡಿಕೊಂಡು ಇದು ಮಾಡೋನು. ಅವನೇನು ಏನು ಪುಲಿಕೇಶಿ ಅವನ್ನ ಇದು ಮಾಡ್ತಿರಲ್ಲ, ಇವನೇ ಪುಲಿಕೇಶಿ ಏನು ಬಿದ್ದುಕೊಂಡು ಅಪ್ಪನ ಜೊತೆ ಯಾವಾಗಲೂ ಅವನಿಗೆ ತಾನು ಅಪ್ಪನ ಥರ ಆಗಬೇಕು ಅಂತ ಜೊತೆ ಓಡೋನು. ಆಮೇಲೆ ಇನ್ನಿಬ್ಬರು ಚಂದ್ರಾದಿತ್ಯ, ಆದಿತ್ಯವರ್ಮ, ಜಯಸಿಂಹ ಅವರೆಲ್ಲನೂ ಅಪ್ಪನ ಜೊತೆ ಹೋಗೋಕ್ಕೆ ಅವರೇನು ಪ್ರಯತ್ನ ಮಾಡ್ತಿರಲಿಲ್ಲ. ಆದರೆ ಅಪ್ಪನೂ ಅವ್ರ ಬಗ್ಗೆ ಅಷ್ಟು ಆಸಕ್ತಿನೂ ವಹಿಸ್ತಿರಲಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಕೊನೆಗೆ ಬರ್ತಾ ಈ ಪಲ್ಲವರು ಕುತಂತ್ರ ಮಾಡಿ ಈ ಮಕ್ಕಳನ್ನ ತಮ್ಮ ಕಡೆಗೆ ಹೇಳ್ಕೋತಾರೆ. ಈ ಚಂದ್ರಾದಿತ್ಯ, ಆದಿತ್ಯವರ್ಮ, ಜಯಸಿಂಹ ಅವರನ್ನೆಲ್ಲ ತಮ್ಮ. ವಿಕ್ರಮಾದಿತ್ಯ ಮಾತ್ರ ಯಾವಾಗಲೂ ಅಪ್ಪನ ಜೊತೆನೇ ಇರ್ತಾನೆ. ಚಾಲುಕ್ಯರದ್ದು ರಾಜಧಾನಿ ವಾತಾಪಿ ಅಂತಂದ್ಬಿಟ್ಟು, ಇವಾಗ ಬಾದಾಮಿ ಅಂತ ಎಲ್ಲ ಅದು ವಾತಾಪಿ ಅಂದ್ಬಿಟ್ಟು. ವಾತಾಪಿಗೆ ಭಾಳನೇ ಇವರೆಲ್ಲ ತುಂಬ ವಾತಾಪಿ ತಮ್ಮ ಹಿಡಿದಲ್ಲಿರಬೇಕು ಅಂತಂದ್ಬಿಟ್ಟು ಚಾಲುಕ್ಯರು ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿರ್ತಾರೆ. ಪಲ್ಲವರು ಅದನ್ನು ಆಕ್ರಮಿಸ್ಕೋಬೇಕು ಅಂತ. ಅದಕ್ಕೆ ಅವರು ಒಂಥರ ಕುಟಿಲತೆಯಿಂದ ಅವ್ರ ಮಕ್ಕಳು ಯಾರು ಪುಲಿಕೇಶಿ ಅಷ್ಟು ಇಮಡಿ ಪುಲಿಕೇಶಿ ಗಮನ ಕೊಡ್ತಿರ್ಬೋದು. ಆ ಚಂದ್ರಾದಿತ್ಯ, ಆದಿತ್ಯವರ್ಮ ಅವರನ್ನೆಲ್ಲ ತಮ್ಮ ಕಡೆ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಳ್ಳೋಕೆ ನೋಡ್ತಾ ಇರ್ತಾರೆ. ಹಲವರು ಪುಲಿಕೇಶಿ ಮೇಲೆ ಯುದ್ಧ ಮಾಡಬೇಕು ಅಂತ ಸಂಚು ಮಾಡಿದಾಗ ಮೊದಲೇ ಅವರು ಇದು ಮಾಡ್ಕೊಂಡಿರ್ತಾರೆ, ಅದಕ್ಕೆ ತಕ್ಕ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಪುಲಿಕೇಶಿ, ವಿಕ್ರಮಾದಿತ್ಯ ಇಬ್ಬರೂ ಇದ್ದರೆ ಸೋಲ್ಸೋದು ಭಾಳ ಕಷ್ಟ ಅಂತಂದ್ಬಿಟ್ಟು ಮೊದಲೇನೇ ಅವರು ಅದಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟು ಅವರಿಬ್ಬರು ಬೇರೆ ಇರೋ ಹಾಗೆ, ವಿಕ್ರಮಾದಿತ್ಯ ಆ ಕಡೆ ಹೋಗೋ ಹಾಗೆ, ಪುಲಿಕೇಶಿ ಮಿಕ್ಕ ಪಲ್ಲವರನ್ನು ನೋಡೋ ಹಾಗೆ ಎರಡು ಸಪ್ರೇಟ್ ಆಗುವಾಗ ಮಾಡಿಬಿಟ್ಟಿರ್ತಾರೆ. ಇವರಿಬ್ಬರು ಸಪ್ರೇಟ್. ಅದೇನಾಗುತ್ತೆ, ಅವ್ರ ಕೈ ಸ್ವಲ್ಪ ಮೇಲಾಗಿ ಪುಲಿಕೇಶಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅವನು ಸ್ವಲ್ಪ ಏಟುಗೀಟು, ಅವನು ಯುದ್ಧದಲ್ಲಿ ಭಾಳನೇ ಏಟುಗೀಟು ಇದು ತಿಂದು ಇದು ಮಾಡಿದ. ಅದು ವಾಪಸ್ ಬರ್ತಾನೆ ವಾತಾಪಿಗೆ ಬರೋ ಟೈಮಲ್ಲಿ ಅವನು ಸಾಯೋ ಥರನೇ ಬಂದ್ಬಿಟ್ಟು. ಸೊ ಪುಲಿಕೇಶಿ ಸತ್ತೋಗಿ ಆಮೇಲೆ ವಿಕ್ರಮಾದಿತ್ಯನೂ ಇಲ್ಲದೆ ಇದ್ದರೆ ವಾತಾಪಿ ಎಲ್ಲ ಯಾರ ಕೈಗಾದರೂ ಸೇರಿಬಿಡುತ್ತೆ, ಇವ್ರ ಕೈಗೆ ಹಾಳಾಗೋಗುತ್ತೆ ಅಂತ ಅವನ ಮಂತ್ರಿ ಮೇಘಾಚಾರ್ಯ ಅಂತ ಒಬ್ಬ, ಆಮೇಲೆ ಆಸ್ಥಾನ ಕವಿ ಅವನು ರವಿಕೀರ್ತಿ ಅಂತ, ಆಮೇಲೆ ಅವನ ದಂಡನಾಯಕ ರುದ್ರಸೇನ, ಅವರೆಲ್ಲ ಸೇರಿ ಪ್ಲ್ಯಾನ್ ಮಾಡಿ ಏನಾದರೂ ಮಾಡಿ ಇದನ್ನು ಅವಾಯ್ಡ್ ಮಾಡಬೇಕು ಅಂತಾರೆ. ಇವನ್ನ ವಿಕ್ರಮಾದಿತ್ಯನ ಬೇರೆ ಕಡೆ ಕಳಿಸ್ಬಿಡ್ತಾರೆ. ಆ್ಯಕ್ಚುಲಿ ಇಮ್ಮಡಿ ಪುಲಿಕೇಶಿದು ಅವನು ಆಳಿದ್ದು ಇದು ಕ್ರಿಸ್ತಶಕ 618 642. ಅದೇ ವಿಕ್ರಮಾದಿತ್ಯ ಆಳಿದ್ದು 655 680. ಸೊ ಇದರೊಳಗೆ ನೋಡಿದ್ರೆ ನೀನು 642 ಇಮ್ಮಡಿ ಪುಲಿಕೇಶಿದು ಆಗೋಗುತ್ತೆ. ವಿಕ್ರಮಾದಿತ್ಯನ ಶುರುವಾಗೋದು 655. ಅಂದರೆ ಗ್ಯಾಪ್ ಆಫ್ 12 to 13 ಇಯರ್ಸ್. ಆ ಕಾಲದಲ್ಲಿ ಅವನು ಬೇರೆ ಕಡೆ ಕಳಿಸಿ ಅಲ್ಲಿ ಅವನಿಗೆ ಎಲ್ಲ ಥರದಲ್ಲಿ ಸವಲತ್ತುಗಳು ಸಿಗೋ ಹಾಗೆ ಅವನು ಇದು ಮಾಡೋದಕ್ಕೆ ಅವನು ಒಪ್ಪಿಸ್ತಾರೆ. ಅವನು ಹೋಗೋಕ್ಕೆ ರೆಡಿ ಇರೋದಿಲ್ಲ. ಅವನು ಕಳಿಸಿ ಇದು ಮಾಡಿ ಆಮೇಲೆ ಅಲ್ಲಿಂದ ಏನು ಮಾಡ್ತಾರೆ, ಅವ್ರು ಪ್ಲ್ಯಾನ್ ಮಾಡಿ ವಿಕ್ರಮಾದಿತ್ಯನ ಆಮೇಲೆ ಗ್ರ್ಯಾಜುವಲಾಗಿ ಕರೆಸ್ಕೋತಾರೆ. ಅವನು 15 ವರ್ಷದ ಪೀರಿಯಡಲ್ಲಿ ಬಂದಮೇಲೆ ಅವನು ಮತ್ತು ವಾಪಸ್ ಬರೋ ಹಾಗೆ ಮಾಡಿ ಕರ್ಕೊಂಬಂದು ಆಮೇಲೆ ಈಗ ಕತೆ ಹಾಗೆ ಮುಂದುವರಿಯುತ್ತೆ. ಅವನು ಬೇಕಾದಷ್ಟರದಲ್ಲಿ ಅವ್ರ ಮೇಲೆ ಯುದ್ಧ ಮಾಡ್ತಾನೆ, ಯುದ್ಧ ಮಾಡ್ತಾನೆ. ಕೊನೆಗೆ ವಾತಾಪಿನ ತಮ್ಮ ವಶಕ್ಕೆ ಚಾಲುಕ್ಯರು ಇದಕ್ಕೆ ಬರೋ ಹಾಗೆ ಅವನು ವರ್ಕ್ ಮಾಡಿ ಮಾಡ್ತಾನೆ. ಕೊನೆಯಲ್ಲಿ ಆಡಳಿತ ಪೂರ್ತಿ ಚಾಲುಕ್ಯರು. ಅವರ
655ರಿಂದ 680 ಅಂದರೆ 25 ವರ್ಷ ಅವನು ರಾಜ್ಯಭಾರ ಮಾಡ್ತಾನೆ. ಯಾರು ವಿಕ್ರಮಾದಿತ್ಯ. ಅವಾಗ ತುಂಬಾ ಹೆಸರುವಾಸಿಯಾಗಿ ಮುಂದೆ ಬೇಕಾದಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾನೆ. ಅವನು ಈ ವಾತಾಪಿನ ಉಳಿಸಿ ಅದು ಮತ್ತೆ ಅದು ಕಳ್ಕೊಂಡಿದ್ದ ಗ್ಲೋರಿ ವಾಪಸ್ ಮಾಡಿ ರಾಜ್ಯಭಾರ ಮಾಡ್ತಾನೆ. ಅದೇ ಕಥೆ ವಿಶೇಷ. ಅದರಲ್ಲಿ ಅವನ ರಾಜ್ಯಭಾರದಲ್ಲಿ ಬರೋದು ಬೇಕಾದಷ್ಟು ವಿಷಯಗಳು ಡೀಟೇಲಾಗಿ ಬರೆದಿದೆ. ಕತೆ ಚೆನ್ನಾಗಿದೆ. ಅದು ಓದ್ಕೊಂಡು ಹೋಗೋದು ಎಲ್ಲರೂ ಓದಬೇಕಾದಂಥ ಪುಸ್ತಕ. ಇತಿಹಾಸದಲ್ಲಿ ಆಸಕ್ತಿ ಇರೋರು ಓದ್ಬೋದು. ಅದಲ್ದಿರಾಗ ಕತೆ ಥರ ಬರ್ಕೊಂಡು ಹೋಗಿರೋದ್ರಿಂದ ಯಾರು ಬೇಕಾದರೂ ಓದ್ಬೋದು. ನಾವು ಓದ್ತಾ ಇದ್ದಾಗ ಇಂಟ್ರೆಸ್ಟ್ ಬರೋದ್ರಿಂದ ಅವ್ರಿಗೆ ಸ್ವಲ್ಪ ಇತಿಹಾಸನೂ ಗೊತ್ತಾದಾಗುತ್ತೆ, ಒಳ್ಳೆ ಕಥೆನೂ ಓದ್ದಾಗುತ್ತೆ. ಆ ಥರದಲ್ಲಿ ಎರಡೂ ಥರದಲ್ಲಿ ಇದು ಎಲ್ಲರೂ ಅಂದರೆ ಭಾಳ ಐತಿಹಾಸಿಕವಾಗಿ ಬರ್ತಿರೋದ್ರಿಂದ ಎಲ್ಲರಿಗೂ ಹಿಡಿಸ್ತಾ ಇರ್ಬೋದು. ಇದು ಕತೆ ಪುಸ್ತಕ ಅಂತ ಓದೋರ್ಗೆ ಹಿಡಿಸುತ್ತೆ, ಇತಿಹಾಸ ಆದ್ರೂ ಕೂಡ ಹಿಡಿಸುತ್ತೆ. ಬಟ್ ಸುಮ್ಮನೆ ಖುಷಿಗೋಸ್ಕರ ಓದೋರಿಗೆ ಅಷ್ಟಾಗಿ ಹಿಡಿಸ್ತೇವೆ ಇರ್ಬೋದು. ಯಾಕೆಂದರೆ ಭಾಳ ಕ್ಯಾರೆಕ್ಟರ್ಸ್ಗಳು ಬರುತ್ತೆ ಇದ್ರೊಳಗೆ, ಭಾಳ ಜನದ ಹೆಸರುಗಳು ಬರುತ್ತೆ, ಭಾಳ ಸನ್ನಿವೇಶಗಳು ಬರುತ್ತೆ. ಒಂದೊಂದೂ ಒಂದಕ್ಕೊಂದಕ್ಕೆ ಎಣ್ಕೊಂಡು ಹೋಗುತ್ತೆ. ಎಷ್ಟು ರೇಟಿಂಗ್ ಕೊಡ್ತೀರಾ ಡ್ಯಾಡಿ? ಎಷ್ಟು ರೇಟಿಂಗ್ ಕೊಡ್ತೀರಾ ಈ ಪುಸ್ತಕಕ್ಕೆ? 4. ಥ್ಯಾಂಕ್ ಯು ವೆರಿ ಮಚ್.